ಅಭಿನವ ಶಂಕರ ಅಧ್ಯಾಯ 15 ನರಸಿಂಹವನದಲ್ಲಿ ತಪೋನುಷ್ಠಾನ. ಪ್ರಾಚೀನ ಕಾಲದಲ್ಲಿ ನದೀ ತೀರಗಳು, ಗಿರಿಯ ತಪ್ಪಲುಗಳು, ವನ ಪ್ರಾಂತ್ಯಗಳು ಮುಂತಾದ ಸ್ಥಳಗಳಲ್ಲಿ ಗುರುಕುಲಗಳಿರುತ್ತಿದ್ದವು. ಜನಸಾಂದ್ರತೆಯು ಈಗಿನಂತೆ ಕೇವಲ ನಗರ ಪಟ್ಟಣಗಳಲ್ಲಿ ಮಾತ್ರವೇ ಕೇಂದ್ರೀಕೃತವಾಗಿರದೆ ಅನೇಕ ಗ್ರಾಮಗಳಲ್ಲಿ ಹೆಚ್ಚಾಗಿ ಪಸರಿಸಿದ್ದು, ಜೀವನವು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷವೇ ಗುರಿಯುಳ್ಳದ್ದಾಗಿತ್ತು. ಈ ಗುರಿ ಕೇವಲ ಗ್ರಾಮಗಳಲ್ಲಿಯೂ ಅಡವಿಗಳಲ್ಲಿಯೂ ಇದ್ದಂಥ ಜನಕ್ಕೆ ಮಾತ್ರ ಧ್ಯೇಯವಾಗಿರದೆ ಪಟ್ಟಣಿಗರಿಗೂ ಸಹ ಇಡೀ ಜನಾಂಗಕ್ಕೆ ಏಕಮೇವ ಧ್ಯೇಯವಾಗಿತ್ತು. ಅನೇಕ ಪಟ್ಟಣವಾಸಿಗಳು, ರಾಜರೂ ಸಹ ವಯಸ್ಸಾಗಿ ವೃದ್ಧಾಪ್ಯ ಬಂದಾಗ ಕಾಡುಗಳಿಗೆ ಹೋಗಿ ಆಶ್ರಮಗಳಲ್ಲಿ ವಾಸಿಸುತ್ತಾ ತಪೋನುಷ್ಠಾನ ನಿರತರಾಗಿರುತ್ತಿದ್ದರು. ಭಾರತೀಯ ಸಂಸ್ಕೃತಿಯು ಪ್ರಧಾನವಾಗಿ ಗ್ರಾಮೀಣ ಸಂಸ್ಕೃತಿಯೇ ಆಗಿದ್ದರೂ ನಾಗರಿಕರ ಜೀವನವನ್ನು ರೂಪಿಸಿಕೊಳ್ಳುವುದರಲ್ಲಿಯೂ ಸಂಸ್ಕೃತಿಯದೇ ಮಹಾಪಾತ್ರವಾಗಿತ್ತು. ಆ ಸಂಸ್ಕೃತಿಯು ಲೌಕಿಕ ಜೀವನದ ಮಟ್ಟವನ್ನು ಉನ್ನತಗೊಳಿಸುವುದಾಗಿರದೆ ಜೀವಿಯ ಧಾರ್ಮಿಕ ಮಟ್ಟವನ್ನು ಉನ್ನತಿಗೆ ಒಯ್ಯುವುದಾಗಿತ್ತು. ನಗರಗಳಿಂದ ದೂರವಿರುತ್ತಿದ್ದಂಥ ಆ ಗುರುಕುಲಗಳಲ್ಲಿ ವೇದಾಂತ ಶಾಸ್ತ್ರಗಳ ಅಭ್ಯಾಸಗಳಿಗೆ ಶಿಷ್ಯರು ಬರುತ್ತಿದ್ದಂತೆಯೇ ಇತರ ಲೌಕಿಕ ವಿದ್ಯೆಗಳನ್ನು ಕಲಿಯಲು ಸಹ ವಿದ್ಯಾರ್ಥಿಗಳು ರಾಷ್ಟ್ರದ ಎಲ್ಲ ಕಡೆಯಿಂದಲೂ ಬರುತ್ತಿದ್ದರು. ಅಲ್ಲಿ ಅವರು ಕಲಿಯುತ್ತಿದ್ದ ವಿದ್ಯೆ ಕೇವಲ ಅನ್ನ ಸಂಪಾದನೆಗಾಗಿ ಆಗಿರಲಿಲ್ಲ. ಅದು ಜೀವನದಲ್ಲಿ ಅನುಷ್ಠಾನ ಮಾಡಬೇಕಾದ ಧರ್ಮವನ್ನು, ಕರ್ತವ್ಯವನ್ನು, ಹೊಣೆಯನ್ನು ಬೋಧಿಸುವಂಥ ಮತ್ತು ಕರ್ತವ್ಯ ನಿರ್ವಹಣಕ್ಕೆ ಅಗತ್ಯ ಮಾರ್ಗದರ್ಶನ ನೀಡುವಂಥದ್ದಾಗಿತ್ತು. ಆದರೆ ಪರಕೀಯರ ದಾಳಿಯಿಂದ, ಆಗಮನದಿಂದ ಪಾಶ್ಚಾತ್ಯ ನಾಗರಿಕತೆಯ ಪ್ರಭಾವ ಹೆಚ್ಚಾಯಿತು. ಲೌಕಿಕ ದೃಷ್ಟಿಯೇ ವಿಶೇಷ ಪ್ರಾಧಾನ್ಯತೆಯನ್ನು ಪಡೆಯಿತು. ಸಂಸ್ಕೃತ ಮತ್ತು ವೇದ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕಡಿಮೆಯಾಗುತ್ತಾ ಬಂದಿತು. ಅದನ್ನು ಕಲಿಯುವ ಶ್ರದ್ಧೆ, ಆಸಕ್ತಿಗಳು ಕಾಣಲಾರದಾದವು. ಶಿಸ್ತು, ಶ್ರದ್ಧೆ, ತ್ಯಾಗ, ವೈರಾಗ್ಯಗಳನ್ನು ಬೋಧಿಸುತ್ತಿದ್ದ ವೈದಿಕ ವಿದ್ಯೆಯು ಪ್ರವೃತ್ತಿ ಮಾರ್ಗವನ್ನೂ ಕೂಡ ಬೋಧಿಸುತ್ತಿದ್ದರೂ ಧರ್ಮ ವಿಹಿತವಾದ ನಿವೃತ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿತು. ಲೌಕಿಕ ಸುಖ, ಆಸೆ, ಆಕಾಂಕ್ಷೆಗಳನ್ನು ಬೆನ್ನಟ್ಟಿ ಪಡೆಯಬಹುದಾದ ವೈಯಕ್ತಿಕ ಪ್ರೇಯಸ್ಸಿಗಿಂತಲೂ ತೃಪ್ತಿಯನ್ನು, ಶಾಂತಿ, ಸಹನೆಯನ್ನು ಅಭ್ಯಸಿಸುವ ಶ್ರೇಯಸ್ಸಿಗೆ ಭಾರತದಲ್ಲಿ ಆದ್ಯ ಸ್ಥಾನವಿತ್ತು. ವೃಷ್ಟಿಹಿತಕ್ಕಿಂತ ಸಮಷ್ಟಿಯ ಕಲ್ಯಾಣವೇ ಮುಖ್ಯ ಗುರಿಯಾಗಿತ್ತು. ಭಾರತ ದೇಶವು ಪರಹಸ್ತಗತವಾದ ನಂತರ ಆಡಳಿತವನ್ನು ನಡೆಸುವವರ ಭಾಷೆ, ವಿದ್ಯೆಗೆ ಪುರಸ್ಕಾರ ಹೆಚ್ಚಿ ಮೊತ್ತ ಮೊದಲು ವೈದಿಕರೆನ್ನಿಸಿಕೊಂಡ ಜನವೇ ಮರುಳಾದರು. ಸನಾತನ ಧರ್ಮದ ಅಡಿಗಲ್ಲಾಗಿದ್ದ ವೈದಿಕ ವಿದ್ಯೆಯ ಪ್ರಾಮುಖ್ಯತೆ ತಗ್ಗಲು ಬಹುವಾಗಿ ವೈದಿಕರೇ ಕಾರಣರಾದರು. ಶ್ರೀ ಗುರುವರ್ಯರು 4 ವರ್ಷಗಳ ಕಾಲದ ಸಂಚಾರದಲ್ಲಿ ಕಂಡುದು ಇದನ್ನೇ. ಜನಗಳಲ್ಲಿ ಹೆಚ್ಚುತ್ತಿದ್ದ ಅಧರ್ಮ ಪ್ರವೃತ್ತಿ, ಲೌಕಿಕ ಸುಖಗಳ ಏಳಿಗೆಗಾಗಿ ಪೈಪೋಟಿ, ದ್ವೇಷಾಸೂಯೆ, ಅಹಂಕಾರ, ಮಮಕಾರ, ಉಚ್ಚಂಖಲ ವೃತ್ತಿ, ನೈಚ್ಯಾನುಸಂಧಾನ ಮುಂತಾದವುಗಳನ್ನೆಲ್ಲ ಗಮನಿಸಿದ್ದ ಗುರುವರ್ಯರು ಸಂಚಾರದ ನಂತರ ಶೃಂಗೇರಿಗೆ ಬಂದ ಮೇಲೆ ಈ ಅಧೋಗತಿಯನ್ನು ಬದಲಿಸುವುದು ಹೇಗೆಂದು ಆಲೋಚನಾ ಪರರಾದರು. ಧರ್ಮಕ್ಕೆ ಆಧಾರವಾದ ಭರತಖಂಡದಲ್ಲಿಯೇ ಧರ್ಮ ಖಿಲವಾಗುತ್ತಿದೆಯಲ್ಲ ಎಂದು ಚಿಂತಿಸಿದರು. ಹಲವಾರು ದಿನಗಳ ಕಾಲ ದೀರ್ಘಾಲೋಚನ ಮಗ್ನರಾಗಿದ್ದ ಶ್ರೀಗಳವರು ಧರ್ಮದುಳಿವಿಗಾಗಿ ಯಥೋಚಿತವಾಗಿ ಶಾಶ್ವತ ಸೇವೆಯನ್ನು ಮಾಡಬೇಕೆಂದು ನಿರ್ಧರಿಸಿದರು. ಇದಕ್ಕಾಗಿ ಖಿಲವಾಗುತ್ತಿದ್ದ ವೈದಿಕ ವಿದ್ಯೆಯನ್ನು ಮೊತ್ತ ಮೊದಲು ಪ್ರಸಾರ ಮಾಡುವ ಕಾರ್ಯ ಅಗತ್ಯವಾಗಿತ್ತು. ಸಂಸ್ಕೃತ ಪಾಠವು ವೇದಾಂತ ಶಾಸ್ತ್ರಗಳು ಹಿಂದೆ ಬೋಧಿಸಲ್ಪಡುತ್ತಿದ್ದ ಕ್ರಮದಲ್ಲಿಯೇ ಈಗಲೂ ಬೋಧಿಸಲ್ಪಡಬೇಕೆಂದು ನಿಶ್ಚಯಿಸಿದ ಗುರುಗಳವರು ಶೃಂಗೇರಿಯಲ್ಲಿಯೇ ಪ್ರಪ್ರಥಮವಾಗಿ ಸಂಸ್ಕೃತ ಪಾಠಶಾಲೆಯನ್ನಾರಂಭಿಸಿದರು. 1895ರಲ್ಲಿ ಸ್ಥಳದವರು, ಪರಸ್ಥಳಗಳಿಂದ ಬಂದವರು ಹಲವಾರು ವಿದ್ಯಾರ್ಥಿಗಳನ್ನು ಪಾಠಶಾಲೆಗೆ ಸೇರಿಸಿಕೊಳ್ಳಲಾಯಿತು. ಈ ಪಾಠಶಾಲೆಯಲ್ಲಿ 6 ವರ್ಷಗಳ ಅವಧಿಯಲ್ಲಿ ತರ್ಕ, ನ್ಯಾಯ, ವ್ಯಾಕರಣ, ಜ್ಯೋತಿಷ್ಯ ಶಾಸ್ತ್ರಗಳನ್ನು ಬೋಧಿಸುವ ವ್ಯವಸ್ಥೆ ಏರ್ಪಾಡಾಯಿತು. ಹಿಂದಿನ ಗುರುಕುಲಗಳಂತೆಯೇ ಇಲ್ಲಿಯೂ ವಿದ್ಯಾರ್ಥಿಗಳು ತಮ್ಮ ಉಪದೇಶಕರ ಬಳಿಯಲ್ಲಿಯೇ ಇದ್ದು ಅಧ್ಯಯನ ಮಾಡಲು ಅನುಕೂಲ ಕಲ್ಪಿಸಿದರು. ವಿದ್ಯಾರ್ಥಿಗಳು ಇರಲು ಸ್ಥಳ, ಊಟೋಪಚಾರ ವ್ಯವಸ್ಥೆಯೆಲ್ಲವೂ ಏರ್ಪಟ್ಟವು. ಗುರುಕುಲ ವಾಸ ಮಾಡುತ್ತಾ ಜ್ಞಾನಾರ್ಜನೆ ಮಾಡುವ ಈ ವ್ಯವಸ್ಥೆಯನ್ನು ಪ್ರಪ್ರಥಮವಾಗಿ ಶೃಂಗಗಿರಿಯಲ್ಲಿ ಶ್ರೀಗಳವರು ಆರಂಭಿಸಿದರು. ಪಾಠಶಾಲೆಯ ಸ್ಥಾಪನೆಯಂತೆಯೇ ಅದರ ಮೇಲ್ವಿಚಾರಣೆಯಲ್ಲಿಯೂ ತುಂಬಾ ಆಸಕ್ತಿ ವಹಿಸಿದ್ದ ಗುರುಗಳು ಶಾಸ್ತ್ರಾಧ್ಯಯನ ಮಾಡಿದ್ದಂತಹ ಹಲವಾರು ಜನ ಪಂಡಿತರಿಗೆ ಸ್ವತಃ ಪ್ರಸ್ಥಾನತ್ರಯ ಭಾಷ್ಯವನ್ನು 3 ವರ್ಷಗಳ ಕಾಲ ಪಾಠ ಮಾಡಿದರು. ಹೀಗೆ ಅವರಲ್ಲಿ ಅಧ್ಯಯನ ಮಾಡಿದವರಲ್ಲಿ ಶ್ರೀ ವೆಂಕಟರಮಣ ಸರಸ್ವತಿ, ಶ್ರೀ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿ, ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿ, ಶ್ರೀ ಕೆ ರಾಮಚಂದ್ರ ಅಯ್ಯರ್, ಶ್ರೀ ಅರ್ಧನಾರೀಶ್ವರನ್ ಮುಂತಾದವರು ಪ್ರಮುಖರು.
ಇವರೆಲ್ಲರೂ ಸುಬ್ರಹ್ಮಣ್ಯ ಶಾಸ್ತ್ರಿವಿನ ಮುಂದೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರು. ಶ್ರೀಗಳವರು ಸನಾತನ ಧರ್ಮೋದ್ಧಾರಕರಾದ ಜಗದ್ಗುರು ಶ್ರೀ ಶಂಕರ ಭಗವತ್ಪಾದರ ಎಲ್ಲಾ ಕೃತಿಗಳನ್ನೂ ಸಂಪಾದಿಸಿ ಪರಿಶೋಧಿಸಿ ಕ್ರಮವಾಗಿ ಮುದ್ರಿಸಿ ಪ್ರಚುರಗೊಳಿಸಿ ವ್ಯವಸ್ಥೆಯನ್ನು ಮಾಡಿದರು. ಶ್ರೀಗಳವರು ಕೇವಲ ಬಾಲ್ಯದಲ್ಲಿಯೇ ವೈರಾಗ್ಯ ಪ್ರಾಪ್ತವಾಗಲು ಅವರು ಸದಾ ಆತ್ಮಧ್ಯಾನ ಪರಾಯಣರಾಗಿರಲು ಇಚ್ಛಿಸಿದರಲ್ಲವೇ? ಆಗ ಅವರ ಗುರುವರ್ಯರಾಗಿದ್ದ ಶ್ರೀ ವೃದ್ಧ ನರಸಿಂಹ ಭಾರತಿಯವರು ಅವರನ್ನು ತತ್ಕಾಲದಲ್ಲಿ ಕಾರ್ಯಪ್ರವೃತ್ತರಾಗದಂತೆ ತಡೆಗಟ್ಟಿದ್ದರಲ್ಲವೇ? ಈಗ ಪ್ರಸ್ಥಾನತ್ರಯಗಳನ್ನು ಶಿಷ್ಯರಿಗೆ ಪಾಠ ಹೇಳುವ ವ್ಯಾಜದಲ್ಲಿ ಮತ್ತೊಮ್ಮೆ ಅಧ್ಯಯನ ಮಾಡಿದ ಗುರುಗಳಿಗೆ ಪುನಃ ಏಕಾಂತವಾಸದ ಅಪೇಕ್ಷೆ ಹುಟ್ಟಿತು. ರಾಜ ಮಹಾರಾಜರಂತೆ ವೈಭವದಲ್ಲಿ ಓಡಿಯಾಡಿದರೂ ಅತ್ಯಂತ ವಿರಕ್ತರಾಗಿದ್ದ ಶ್ರೀಗಳವರು ಈಗ ಪೂರ್ಣ ವೈರಾಗ್ಯವನ್ನೂ ಏಕಾಂತವನ್ನೂ ಬಯಸಿದರು. ತುಂಗಾ ನದಿಯ ದಕ್ಷಿಣದಲ್ಲಿದ್ದ ಅರಣ್ಯಕ್ಕೆ ದಯಮಾಡಿಸಿ ಅಲ್ಲಿ ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ಎಲ್ಲ ವಿಧವಾದ ವೈಭವವನ್ನು ತ್ಯಾಗ ಮಾಡಿ ಪೂರ್ವಕಾಲದ ಋಷಿಗಳಂತೆ ಆತ್ಮಾನುಸಂಧಾನ ನಿರತರಾದರು. ಶ್ರೀ ಸ್ವಾಮಿಗಳವರ ಈ ನಿರ್ಲಿಪ್ತತೆ ವೈರಾಗ್ಯಗಳು ಅನೇಕರಲ್ಲಿ ಆಶ್ಚರ್ಯವನ್ನು ತಂದವು. ಸ್ವಾಮಿಗಳು ಸದಾ ಪೂಜೆ, ಧ್ಯಾನ, ಜಪ, ತಪ, ಭಜನೆಗಳಲ್ಲಿ ನಿರತರಾಗಿರುತ್ತಿದ್ದರು. ಶ್ರೀಗಳವರು ತಮ್ಮ 35ನೇ ವಯಸ್ಸಿನಲ್ಲಿಯೇ ಆಹಾರದಲ್ಲಿ ಉಪ್ಪು, ಹುಳಿ, ಖಾರಗಳನ್ನು ಪೂರ್ಣವಾಗಿ ವರ್ಜಿಸಿದ್ದರು. ಕಾಡಿನ ಯಾವುದಾದರೂ ವೃಕ್ಷದಡಿಯಲ್ಲಿ ಕುಳಿತು ನಿರ್ಗುಣ ಧ್ಯಾನಮಗ್ನರಾಗಿ ಆತ್ಮಾನುಸಂಧಾನುಭವದಲ್ಲಿರುತ್ತಿದ್ದರು. ಆದರೆ ಆ ಕಾಲದಲ್ಲಿ ಶಿಷ್ಯರಿಗೆ ಪಾಠ ಹೇಳುವುದನ್ನು ಮಾತ್ರ ನಿಲ್ಲಿಸಿರಲಿಲ್ಲ. ಕ್ಲುಪ್ತ ಕಾಲದಲ್ಲಿ ವೇದಾಂತ ಶಾಸ್ತ್ರವನ್ನು ಬೋಧಿಸುತ್ತಾ ಶಿಷ್ಯರ ಸಂದೇಹ ಸಂಶಯಗಳನ್ನು ನಿವಾರಿಸುತ್ತಿದ್ದರು. ಶ್ರೀ ಗುರುಗಳವರು ಮಠದಿಂದ ಪ್ರತ್ಯೇಕವಾಗಿದ್ದ ಅರಣ್ಯದಲ್ಲಿ ವಾಸಿಸುತ್ತಿದ್ದಾಗಲೇ 1898ರಲ್ಲಿ ಆ ವನಕ್ಕೆ ನರಸಿಂಹವನವೆಂದು ಹೆಸರು ಬಂದಿತು. ಮೈಸೂರಿನ ಮಹಾರಾಜರಾಗಲಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜರು ಶೃಂಗೇರಿಗೆ ಬಂದರು. ಅವರೊಡನೆ ಮಿಸ್ಟರ್ ಫ್ರೇಸರ್ ಎಂಬ ಆಂಗ್ಲ ಅಧಿಕಾರಿಯೂ ಬಂದಿದ್ದರು. ಶ್ರೀಗಳನ್ನು ದೊರೆಗಳು ನರಸಿಂಹವನದಲ್ಲಿಯೇ ದರ್ಶಿಸಿದರು. ಆ ಅಧಿಕಾರಿಯು ಶ್ರೀಗಳವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಸುಮಾರು 4 ಗಂಟೆಗಳ ಕಾಲ ಧಾರ್ಮಿಕ ವಿಷಯಗಳನ್ನು ಕುರಿತು ಸಂಭಾಷಿಸಿದನು. ಸಂಸಾರಿಗಳಾದ ನಾವು ನಮ್ಮಲ್ಲಿ ಬರುವವರಿಗೆ ಕಾಫಿ, ಟೀ ಮುಂತಾದ ಪಾನೀಯಗಳನ್ನು, ಉಪಹಾರಗಳನ್ನು ಕೊಟ್ಟು ಸತ್ಕರಿಸುವೆವು. ತಾವಾದರೂ ತಮ್ಮಲ್ಲಿ ಬರುವವರಿಗೆ ಆನಂದವನ್ನೇ ಅಪರಿಮಿತವಾಗಿ ಕೊಟ್ಟು ಸಂತೋಷಗೊಳಿಸುವಿರಿ ಎಂದು ಆತನು ಅತ್ಯಂತ ಆನಂದದಿಂದ ಕೃತಜ್ಞತೆಗಳನ್ನು ಸಲ್ಲಿಸಿದನು. ಶ್ರೀ ಚಕ್ರಾರ್ಚನೆ, ಶ್ರೀ ಶಾರದಾ ಚಂದ್ರಮೌಳೀಶ್ವರ ಪೂಜೆಗಳಲ್ಲಿ ತಮ್ಮ ಶ್ರೀ ಗುರುವರ್ಯರ ಸಮಾಧಿ ಅಧಿಷ್ಠಾನದ ಪೂಜೆಯನ್ನು ತದೇಕಚಿತ್ತರಾಗಿ ನಿರತರಾಗಿರುತ್ತಿದ್ದಂತೆಯೇ ಶ್ರೀಗಳವರು ಸ್ತೋತ್ರ ಭಜನೆಗಳಲ್ಲಿಯೂ ಮೈಮರೆಯುತ್ತಿದ್ದರು. ಮೋಕ್ಷ ಸಾಧನೆಗಳಾದ ಈ ಭಕ್ತಿ ಕರ್ಮಗಳಂತೆಯೇ ಜ್ಞಾನ ಮಾರ್ಗದಲ್ಲಿಯೂ ಅದ್ವಿತೀಯವಾದ ಅನುಭವವನ್ನು ಪಡೆದುಕೊಂಡು ಹಲವಾರು ಗಂಟೆಗಳ ಕಾಲ ಬಹಿರ್ಲೋಕದ ಪರಿವೆಯಿಲ್ಲದೆ ಇರುತ್ತಿದ್ದರು. ಯೋಗ ಮಾರ್ಗದಲ್ಲಿಯೂ ಶ್ರೀಗಳವರ ಸಿದ್ಧಿಯು ಶ್ರೇಷ್ಠತಮವಾಗಿದ್ದಿತು. ಇವರ ಪಿತೃವರ್ಯರಾಗಿದ್ದ ಶ್ರೀರಾಮಶಾಸ್ತ್ರಿಗಳೂ ಸಹ ಹೀಗೆ ಆಗಾಗ ಸಮಾಧಿಸ್ಥರಾಗುತ್ತಿದ್ದರೆಂದು ಈಗಾಗಲೇ ನಾವು ಓದಿದ್ದೇವಲ್ಲವೇ? ಅತ್ಯಂತ ಬಾಲ್ಯದಲ್ಲಿಯೇ ಸನ್ಯಾಸಸ್ಥರಾದ ಈ ಸ್ವಾಮಿಗಳು ತಾವು ಓದಿದ ಶಾಸ್ತ್ರಗಳನ್ನು ಮನನ ಚಿಂತನೆ ಮಾಡಿ ಅನುಭವಕ್ಕೆ ತಂದುಕೊಂಡಿದ್ದುದಲ್ಲದೆ ಇನ್ನೂ ಬಾಲ್ಯದಲ್ಲಿಯೇ ತೀವ್ರ ವೈರಾಗ್ಯವಲಂಬಿಸಿ ಅರಣ್ಯವಾಸವನ್ನಾಶಿಸಿದ್ದರಲ್ಲವೇ? ಈಗ ಮತ್ತೆ ಜ್ಞಾನೋಪಾಸನೆಯನ್ನು ತೀವ್ರತರವಾಗಿ ಆರಂಭಿಸಿದರು. ಸದಾ ಆತ್ಮಧ್ಯಾನಪರರಾಗಿರುತ್ತಿದ್ದರು. ಶ್ರೀಗಳವರು ತಮ್ಮ ಶರೀರವನ್ನು ಮರೆತು ಆತ್ಮಧ್ಯಾನಪರರಾಗಿರುತ್ತಿದ್ದಾಗ ಅವರ ಮುಖಮಂಡಲವು ತೇಜೋಮಯವಾಗಿರುತ್ತಿತ್ತು. ವರ್ಷಕ್ಕೊಮ್ಮೆ 1 ತಿಂಗಳ ಕಾಲ ನರಸಿಂಹವನವನ್ನು ಬಿಟ್ಟು ಶೃಂಗೇರಿಗೆ ಸಮೀಪದಲ್ಲಿರುವ ನರಸಿಂಹ ಪರ್ವತದಲ್ಲಿ ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ತಪೋನಿರತರಾಗಿರುತ್ತಿದ್ದರು. ಹೀಗೆ ಜನದೂರವಾದ ಪ್ರದೇಶದಲ್ಲಿ ಅವರಿರುತ್ತಿದ್ದಾಗ ಮಿತವಾದ ಆಪ್ತ ಸೇವಕ ಜನ ವಿನಃ ಉಳಿದವರಾರೂ ಅವರಲ್ಲಿ ಹೋಗುವಂತಿರಲಿಲ್ಲ. ಎಷ್ಟೋ ಹೊತ್ತು ಮೈಮರೆತು ಆತ್ಮ ಸಮಾಧಿಯಲ್ಲಿರುತ್ತಿದ್ದರು. ಒಮ್ಮೆ ಹೀಗೆ ಆತ್ಮಧ್ಯಾನದಲ್ಲಿರುವಾಗ ಸ್ವಾಮಿಗಳವರ ತೊಡೆಯನ್ನು ಒಂದು ಕಾಡು ನೊಣವು ಕಚ್ಚಿ ಕೊರೆದು ಬಿಟ್ಟಿತು. ಗಾಯವಾಗಿ ರಕ್ತವು ಉಕ್ಕಿ ಉಟ್ಟಿದ್ದ ವಸ್ತ್ರವು ನೆನೆಯಿತು. ನೆಲಕ್ಕೂ ತೊಟ್ಟಿಕ್ಕಿ ಹರಿಯಿತು. ಶ್ರೀಗಳವರಿಗೆ ಬಾಹ್ಯದ ಪರಿವೆಯೇ ಇರಲಿಲ್ಲ. ಇದನ್ನು ನೋಡುತ್ತಿದ್ದ ಅವನ ಆಪ್ತ ಶಿಷ್ಯರಾಗಿದ್ದ ಶ್ರೀಕಂಠ ಶಾಸ್ತ್ರಿಗಳವರು ವಿಸ್ಮಿತರಾದರು. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಧ್ಯಾನಸ್ಥರಾಗಿದ್ದ ಗುರುಗಳಿಗೆ ಎಚ್ಚರವಾದಾಗಲೇ ತಮ್ಮ ತೊಡೆಯಲ್ಲಾಗಿದ್ದ ಗಾಯದ ಅರಿವಾಗಿದ್ದುದು. ಒಮ್ಮೊಮ್ಮೆ ಈ ಆತ್ಮ ಪರವಶತೆ 20 ಗಂಟೆಗಳ ಕಾಲದವರೆಗೂ ಇರುತ್ತಿತ್ತು. ಸುಮಾರು 12 ವರ್ಷಗಳ ಕಾಲ ಶೃಂಗೇರಿಯಲ್ಲಿಯೇ ಇದ್ದ ಗುರುಗಳು ನರಸಿಂಹವನದಲ್ಲಿಯೇ ಇರುತ್ತಿದ್ದು ಹೆಚ್ಚೆಚ್ಚು ಕಾಲವನ್ನು ಆತ್ಮಾನುಸಂಧಾನದಲ್ಲಿಯೇ ವಿನಿಯೋಗಿಸಿದ್ದರು.
ಆದರೆ ಸನ್ಯಾಸಿ ಶಿಷ್ಯರಿಗೂ ಹಲವಾರು ಮಂದಿ ಗೃಹಸ್ಥ ಶಿಷ್ಯರಿಗೂ ಉಪನಿಷತ್ತು, ಬ್ರಹ್ಮಸೂತ್ರ, ಗೀತಾ ಭಾಷ್ಯಗಳನ್ನು ಪಾಠ ಮಾಡಿ ಹಲವಾರು ಸಲ ಭಾಷ್ಯ ಶಾಂತಿಯನ್ನು ನಡೆಸಿದರು. ಲೋಕಕ್ಕೆ ಧರ್ಮಾಸಕ್ತರಾದವರಿಗೆ ಮಾರ್ಗದರ್ಶನಕ್ಕಾಗಿ ಕರ್ಮ, ಭಕ್ತಿ, ಜ್ಞಾನದ ಉಪಾಸನೆಗಳನ್ನು ಮಾಡುತ್ತಾ ಅರ್ಹರೂ ಯೋಗ್ಯರೂ ಆದ ಅನೇಕರಿಗೆ ಉಪದೇಶಗಳನ್ನು ನೀಡಿದರು. ಇಂಥ ಜ್ಞಾನಿಗಳಾಗಿದ್ದ ಗುರುವರಿಯರು ತಾವು ಜ್ಞಾನಿಗಳೆಂದು ಸಂಪೂರ್ಣವಾಗಿ ಆನಂದ ಮಗ್ನರಾಗಿರುವರೆಂದು ಯಾರಿಗೂ ತೋರಿಸಿಕೊಳ್ಳುತ್ತಿರಲಿಲ್ಲ. ತಮ್ಮಲ್ಲಿ ಬಂದ ಶಿಷ್ಯರ ಮಟ್ಟಕ್ಕೆ ಹೊಂದಿಕೊಂಡು ಅವರನ್ನು ಆಧ್ಯಾತ್ಮಿಕ ವಿಕಾಸದತ್ತ ಕೊಂಡೊಯ್ಯುತ್ತಿದ್ದರು. ಅವರವರ ಯೋಗ್ಯತೆ, ಅರ್ಹತೆ, ಗ್ರಹಣ ಶಕ್ತಿಯನ್ನು ಅನುಸರಿಸಿ ಬೋಧಿಸಿ ಉಪದೇಶಗಳನ್ನು ನೀಡುತ್ತಾ ಮುನ್ನಡೆಸುತ್ತಿದ್ದರು. ವೇದಾಂತದ ಬಾಲ್ಯಪಾಠದಿಂದ ಆರಂಭಿಸಿ ಆತ್ಮ ಸಾಕ್ಷಾತ್ಕಾರ ಪಡೆಯುವವರೆಗೆ ಯಾವ ಸಂದೇಹ, ಸಂಶಯ, ವಿಘ್ನ, ತೊಂದರೆ ಇದ್ದರೂ ಸಹ ಸಾಧಕರು ಅವರ ಬಳಿ ಭಿನ್ನವಿಸಿಕೊಂಡು ಮಾರ್ಗದರ್ಶನ ಪಡೆಯಬಹುದಾಗಿತ್ತು.